ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಗರ್ಜನೆಯ ಕಂಬ್ಯಾಕ್ ಸ್ಟೋರಿ ಬಗ್ಗೆ ಮಾತಾಡೋಣ. ಅಳಿವಿನಂಚಿನಲ್ಲಿದ್ದ ಒಂದು ಪ್ರಾಣಿ ಹೇಗೆ ವಾಪಸ್ ಬಂತು ಅನ್ನೋ ಒಂದು ಅದ್ಭುತ ಕಥೆ. ಇದು ಪ್ರಾಜೆಕ್ಟ್ ಟೈಗರ್ನ 50 ವರ್ಷಗಳ ರೋಚಕ ಪಯಣ. ಇದು ಕೇವಲ ಒಂದು ಸರ್ಕಾರಿ ಯೋಜನೆಯಲ್ಲ, ಬದಲಿಗೆ ನಂಬಿಕೆ ಮತ್ತು ಭರವಸೆಯ ಒಂದು ಜೀವಂತ ಕಥೆ. ಈ ಸಂಖ್ಯೆ ನೋಡಿ, 1827. 1972ರಲ್ಲಿ ಇಡೀ ಭಾರತದಲ್ಲಿ ಉಳಿದಿದ್ದ ಹುಲಿಗಳ ಸಂಖ್ಯೆ ಕೇವಲ ಇಷ್ಟೇ. ಶತಮಾನದ ಆರಂಭದಲ್ಲಿ ಸುಮಾರು 40,000 ಇದ್ದ ಹುಲಿಗಳ ಸಂಖ್ಯೆ ಈ ಆತಂಕಕಾರಿ ಮಟ್ಟಕ್ಕೆ ಇಳಿದುಬಿಟ್ಟಿತ್ತು. ಹಾಗಾದ್ರೆ ಇಂಥ ಒಂದು ಪರಿಸ್ಥಿತಿಯಿಂದ ಅಸಾಧ್ಯ ಅನ್ಸೋ ಈ ಕೆಲಸವನ್ನ ಭಾರತ ಯಶಸ್ವಿಗೊಳಿಸಿದ್ದು ಹೇಗೆ? ಇದರ ಹಿಂದಿನ ಸವಾಲುಗಳೇನು, ಸಾಧನೆಗಳೇನು? ಬನ್ನಿ, ಈ ಪಯಣದ ಪ್ರತಿಯೊಂದು ಹೆಜ್ಜೆಯನ್ನು ವಿವರವಾಗಿ ನೋಡೋಣ. ಪರಿಸ್ಥಿತಿ ಕೈಮೀರಿ ಹೋಗ್ತಿದ್ದಾಗ ಭಾರತ ಸರ್ಕಾರ ಒಂದು ದಿಟ್ಟ ಹೆಜ್ಜೆ ಇಡ್ತು. ಒಂದು ಮಹತ್ವಾಕಾಂಕ್ಷೆಯ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸ್ತು. ಇದು ಬರೀ ಹುಲಿಗಳನ್ನು ಉಳಿಸೋದಷ್ಟೇ ಆಗಿರ್ಲಿಲ್ಲ, ಬದಲಿಗೆ ಅವುಗಳ ಇಡೀ ಪರಿಸರವನ್ನ, ಅಂದ್ರೆ ಇಡೀ ಕಾಡನ್ನೇ ರಕ್ಷಿಸೋ ಒಂದು ಬೃಹತ್ ಯೋಜನೆಯಾಗಿತ್ತು. ಈ ಯೋಜನೆಗೆ ಅಡಿಪಾಯವನ್ನ ತುಂಬಾ ಬಲವಾಗಿ ಹಾಕಲಾಯಿತು. ಮೊದಲು 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತಂದು ಹುಲಿ ಬೇಟೆಯನ್ನ ಸಂಪೂರ್ಣವಾಗಿ ನಿಷೇಧಿಸಲಾಯಿತು. ಆಮೇಲೆ ಏಪ್ರಿಲ್ 1, 1973ರಂದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಾಜೆಕ್ಟ್ ಟೈಗರ್ಗೆ ಅಧಿಕೃತವಾಗಿ ಚಾಲನೆ ಸಿಕ್ತು. ನಂತರ 2006ರಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂದ್ರೆ NTCA ಸ್ಥಾಪನೆಯಾದ ಮೇಲೆ ಈ ಯೋಜನೆಗೆ ಮತ್ತಷ್ಟು ಬಲ ಬಂತು. ಪ್ರಾಜೆಕ್ಟ್ ಟೈಗರ್ ಯಶಸ್ಸಿನ ಹಿಂದಿರೋ ಒಂದು ಅದ್ಭುತ ತಂತ್ರ ಅಂದ್ರೆ ಈ ಕೋರ್ ಬಫರ್ ಸ್ಟ್ರಾಟಜಿ. ಇದರ ಪ್ರಕಾರ ಪ್ರತಿ ಟೈಗರ್ ರಿಸರ್ವ್ ಅನ್ನ 2 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಮೊದಲನೇದು ಕೋರ್ ಏರಿಯಾ. ಇಲ್ಲಿ ಯಾವುದೇ ತರದ ಮಾನವ ಚಟುವಟಿಕೆಗಳಿಗೆ ಅವಕಾಶ ಇರಲ್ಲ. ಇದು ಕೇವಲ ವನ್ಯಜೀವಿಗಳಿಗಾಗಿ ಮೀಸಲು. ಇದರ ಸುತ್ತಲೂ ಇರೋದೇ ಬಫರ್ ಏರಿಯಾ. ಇಲ್ಲಿ ಮನುಷ್ಯರು ಮತ್ತು ವನ್ಯಜೀವಿಗಳು ಸಹಬಾಳ್ವೆ ನಡೆಸೋದಕ್ಕೆ ಪ್ರೋತ್ಸಾಹ ನೀಡಲಾಗುತ್ತೆ. ಆದರೆ ಹುಲಿಗಳಿಗೆ ದೊಡ್ಡ ಶತ್ರು ಅಂದ್ರೆ ಕಳ್ಳಬೇಟೆ. ಇದನ್ನ ತಡೆಯೋಕೆ ಒಂದು ರೀತಿ ಯುದ್ಧವನ್ನೇ ಸಾರಬೇಕಾಯ್ತು. ಸ್ಪೆಷಲ್ ಟೈಗರ್ ಪ್ರೊಟೆಕ್ಷನ್ ಫೋರ್ಸ್ ಅಂದ್ರೆ STPF ಅನ್ನೋ ಒಂದು ವಿಶೇಷ ಪಡೆಯನ್ನೇ ರಚಿಸಲಾಯಿತು. ಅರಣ್ಯ ಸಿಬ್ಬಂದಿಗೆ ಆಧುನಿಕ ಶಸ್ತ್ರಾಸ್ತ್ರ, ವೈರ್ಲೆಸ್ ಸೆಟ್ಗಳು, ಅಷ್ಟೇ ಅಲ್ಲ, ಡ್ರೋನ್ಗಳ ಮೂಲಕ ಕಣ್ಗಾವಲು ಇಡೋ ಸೌಲಭ್ಯವನ್ನು ಕೊಡಲಾಯಿತು. ಜೊತೆಗೆ ಬೇಟೆಗಾರರ ನೆಟ್ವರ್ಕ್ ಅನ್ನೇ ಭೇದಿಸೋಕೆ ಒಂದು ಗುಪ್ತಚರ ಜಾಲವನ್ನ ಬಳಸ್ಕೊಳ್ಳಾಯಿತು. ಸಂರಕ್ಷಣೆಯಂತೂ ಮಾಡ್ತಿದ್ವಿ, ಆದ್ರೆ ಅದರ ರಿಸಲ್ಟ್ಸ್ ಗೊತ್ತಾಗೋದು ಹೇಗೆ? ಹುಲಿಗಳನ್ನ ನಿಖರವಾಗಿ ಎಣಿಕೆ ಮಾಡೋದು ಇಲ್ಲಿ ತುಂಬಾನೇ ಮುಖ್ಯವಾಗಿತ್ತು. ಹಳೆಯ ವಿಧಾನಗಳಿಗೂ ಈಗ ಬಳಸ್ತಿರೋ ವಿಧಾನಗಳಿಗೂ ನಡುವೆ ಒಂದು ದೊಡ್ಡ ಟೆಕ್ನಾಲಜಿ ಕ್ರಾಂತಿಯೇ ನಡೆದಿದೆ. ಮೊದಲುಕೆ ಹುಲಿಗಳನ್ನ ಅವುಗಳ ಹೆಜ್ಜೆ ಗುರುತಿನಿಂದ ಅಂದ್ರೆ ಪಗ್ಮಾರ್ಕ್ ವಿಧಾನದಿಂದ ಲೆಕ್ಕ ಹಾಕ್ತಿದ್ರು. ಆದ್ರೆ ಅದರಲ್ಲಿ ತಪ್ಪುಗಳಾಗೋ ಸಾಧ್ಯತೆ ತುಂಬಾನೇ ಇತ್ತು. ಈಗ ಹಂಗಲ್ಲ. ಈಗ ಪಕ್ಕಾ ಸೈಂಟಿಫಿಕ್ ಮೆಥಡ್ಸ್, ಕ್ಯಾಮೆರಾ ಟ್ರ್ಯಾಪ್, DNA ಅನಾಲಿಸಿಸ್, GIS ಮ್ಯಾಪಿಂಗ್ನಂತಹ ಹೈಟೆಕ್ ತಂತ್ರಜ್ಞಾನ ಬಳಸಿ ಪ್ರತಿಯೊಂದು ಹುಲಿಯನ್ನ ಖಚಿತವಾಗಿ ಗುರುತಿಸಲಾಗ್ತಿದೆ. ಹಾಗಾದ್ರೆ ಈ ಕ್ಯಾಮೆರಾ ಟ್ರ್ಯಾಪಿಂಗ್ ಹೇಗೆ ಕೆಲಸ ಮಾಡುತ್ತೆ? ತುಂಬಾನೇ ಸಿಂಪಲ್. ಕಾಡಿನ ಪ್ರಮುಖ ಜಾಗಗಳಲ್ಲಿ ಮೋಷನ್ ಸೆನ್ಸರ್ ಇರೋ ಕ್ಯಾಮೆರಾಗಳನ್ನ ಇಟ್ಟಿರ್ತಾರೆ. ಒಂದು ಹುಲಿ ಆ ಕ್ಯಾಮೆರಾ ಮುಂದೆ ಬಂದ ತಕ್ಷಣ ಅದು ಆಟೋಮ್ಯಾಟಿಕ್ ಆಗಿ ಫೋಟೋ ಕ್ಲಿಕ್ ಮಾಡುತ್ತೆ. ಆಮೇಲೆ ಸಾಫ್ಟ್ವೇರ್ ಬಳಸಿ ಆ ಫೋಟೋದಲ್ಲಿರೋ ಹುಲಿಯ ಮೈಮೇಲಿನ ಪಟ್ಟೆಗಳನ್ನ ವಿಶ್ಲೇಷಿಸಲಾಗುತ್ತೆ. ಯಾಕಂದ್ರೆ ನಮ್ಮ ಬೆರಳಚ್ಚಿನ ಹಾಗೆ ಯಾವುದೇ 2 ಹುಲಿಗಳ ಪಟ್ಟೆಗಳು ಒಂದೇ ರೀತಿ ಇರಲ್ಲ. ಟೆಕ್ನಾಲಜಿಯ ಇನ್ನೊಂದು ಅದ್ಭುತ ಅಂದ್ರೆ ಈ M-Stripes ಆಪ್. ಇದು ಅರಣ್ಯ ಸಿಬ್ಬಂದಿ ಬಳಸುವೊಂದು ಮೊಬೈಲ್ ಆಪ್. ಅವರು ಕಾಡಲ್ಲಿ ಗಸ್ತು ತರುವಾಗ ಎಲ್ಲಾದ್ರೂ ಪ್ರಾಣಿಗಳ ಹೆಜ್ಜೆಗುರ್ತು ಅಥವಾ ಏನಾದ್ರೂ ಕಳ್ಳಬೇಟೆ ಅಂತ ಚಟುವಟಿಕೆ ಕಂಡ್ರೆ ತಕ್ಷಣ GPS ಲೊಕೇಶನ್ ಜೊತೆ ಫೋಟೋ ತೆಗೆದು ಅಪ್ಲೋಡ್ ಮಾಡ್ಬೋದು. ಇದರಿಂದ ಮಾನಿಟರಿಂಗ್ ಸ್ಪೀಡ್ ಆಗಿದ್ದಷ್ಟೇ ಅಲ್ಲ, ಕಳ್ಳಬೇಟೆಗಾರರ ಚಲನವಲನಗಳನ್ನ ಮೊದಲೇ ಪತ್ತೆ ಹಚ್ಚಕ್ಕೂ ಸಾಧ್ಯವಾಯಿತು. ಟೆಕ್ನಾಲಜಿ ಸಂರಕ್ಷಣೆಗೆ ಒಂದು ಹೊಸ ರಕ್ಷಾ ಕವಚದಂತೆ ಕೆಲಸ ಮಾಡ್ತು. ಇಷ್ಟೆಲ್ಲ ಕಷ್ಟಪಟ್ಟು ಟೆಕ್ನಾಲಜಿ ಬಳಸಿ ದಶಕಗಳ ಕಾಲ ಮಾಡಿದ ಈ ಪ್ರಯತ್ನದ ಫಲಿತಾಂಶ ಏನಾಯ್ತು? ಆ ಸಂಖ್ಯೆಗಳು ನಮ್ಮೆಲ್ಲರಲ್ಲೂ ಒಂದು ಹೊಸ ಹುರುಪು ತುಂಬುತ್ತೆ. ಬನ್ನಿ, ಈ ಅದ್ಭುತ ಯಶೋಗಾಥೆಯನ್ನ ಸಂಖ್ಯೆಗಳಲ್ಲಿ ನೋಡೋಣ. ಈ ಅಂಕಿ ಸಂಖ್ಯೆಗಳೇ ನಿಜವಾದ ಕಥೆಯನ್ನ ಹೇಳುತ್ತೆ. ನೋಡಿ, 2006ರಲ್ಲಿ ಕೇವಲ 1411ಕ್ಕೆ ಕುಸಿದಿದ್ದ ಹುಲಿಗಳ ಸಂಖ್ಯೆ ಅಲ್ಲಿಂದ ನಿರಂತರವಾಗಿ ಏರ್ತಾ ಬಂತು. 2014ರಲ್ಲಿ 2226ಕ್ಕೆ, 2018ರ ಹೊತ್ತಿಗೆ ಸುಮಾರು 3000ಕ್ಕೆ ತಲುಪಿತು. ಮತ್ತು 2022ರ ಹುಲಿ ಗಣತಿಯ ಪ್ರಕಾರ ಭಾರತದಲ್ಲಿ ಹುಲಿಗಳ ಅಧಿಕೃತ ಸಂಖ್ಯೆ 3682. ಅಬ್ಬಾ, 50 ವರ್ಷಗಳ ನಿರಂತರ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಇದು.
ಇವತ್ತು ಇಡೀ ಪ್ರಪಂಚದಲ್ಲಿರೋ ಕಾಡು ಹುಲಿಗಳ ಪೈಕಿ 75% ಹುಲಿಗಳಿಗೆ ನಮ್ಮ ಭಾರತವೇ ಮನೆ. ಇದು ನಿಜಕ್ಕೂ ನಾವೆಲ್ಲರೂ ಹೆಮ್ಮೆ ಪಡಬೇಕಾದ ವಿಷಯ. ಈ ಯಶಸ್ಸಿನಲ್ಲಿ ನಮ್ಮ ರಾಜ್ಯಗಳ ಪಾತ್ರ ಕೂಡ ತುಂಬನೇ ದೊಡ್ಡದು. 785 ಹುಲಿಗಳೊಂದಿಗೆ ಮಧ್ಯಪ್ರದೇಶ ಮತ್ತೊಮ್ಮೆ ಭಾರತದ ಟೈಗರ್ ಸ್ಟೇಟ್ ಅನ್ನೋ ಬಿರುದನ್ನ ಉಳಿಸ್ಕೊಂಡಿದೆ. 563 ಹುಲಿಗಳೊಂದಿಗೆ ಕರ್ನಾಟಕ 2ನೇ ಸ್ಥಾನದಲ್ಲಿದ್ರೆ 560 ಹುಲಿಗಳೊಂದಿಗೆ ಉತ್ತರಾಖಂಡ್ 3ನೇ ಸ್ಥಾನದಲ್ಲಿದೆ. ಪರಿಸರ ವಿಜ್ಞಾನದಲ್ಲಿ ಹುಲಿಯನ್ನ ಅಂಬ್ರೆಲ್ಲಾ ಸ್ಪೀಷೀಸ್ ಅಂತ ಕರೀತಾರೆ. ಇದರ ಅರ್ಥ ಏನ್ ಗೊತ್ತಾ? ಒಂದು ಹುಲಿಯನ್ನ ರಕ್ಷಿಸಿದ್ರೆ ನಾವು ಪರೋಕ್ಷವಾಗಿ ಇಡೀ ಕಾಡನ್ನೇ ರಕ್ಷಿಸಿದ ಹಾಗೆ. ಹೇಗೆ ಅಂದ್ರೆ, ಹುಲಿ ಬದುಕಬೇಕಾದ್ರೆ ಅದಕ್ಕೆ ಆಹಾರವಾದ ಜಿಂಕೆ, ಕಾಡುಕೋಣ ಇರಬೇಕು. ಅವು ಬದುಕಬೇಕಾದ್ರೆ ಹುಲ್ಲು, ಗಿಡಮರಗಳು ಚೆನ್ನಾಗಿರ್ಬೇಕು. ಹಾಗಾಗಿ ಪ್ರಾಜೆಕ್ಟ್ ಟೈಗರ್ ಕೇವಲ ಒಂದು ಪ್ರಾಣಿಯನ್ನ ಉಳಿಸಿದ್ದಲ್ಲ, ಅದು ಇಡೀ ಅರಣ್ಯ ಪರಿಸರ ವ್ಯವಸ್ಥೆಗೆ ಒಂದು ಹೊಸ ಜೀವ ಕೊಟ್ಟಿದೆ. ಇದೇ ಇದರ ನಿಜವಾದ ಯಶಸ್ಸು. ಇಂಥ ದೊಡ್ಡ ಯಶಸ್ಸು ಸಿಕ್ಕಿದೆ, ತುಂಬಾ ಖುಷಿಯ ವಿಚಾರ. ಆದ್ರೆ ನಮ್ಮ ಕೆಲಸ ಇನ್ನೂ ಮುಗಿದಿಲ್ಲ. ನಮ್ಮ ಮುಂದೆ ಇನ್ನೂ ದೊಡ್ಡ ದೊಡ್ಡ ಸವಾಲುಗಳು ಕಾದಿವೆ. ಮುಖ್ಯವಾಗಿ 3 ದೊಡ್ಡ ಸವಾಲುಗಳಿವೆ. ಮೊದಲನೆಯದು ಕಳ್ಳಬೇಟೆ. ಹುಲಿಯ ಚರ್ಮ, ಉಗುರು, ಮೂಳೆಗಳಿಗೆ ಅಂತಾರಾಷ್ಟ್ರೀಯ ಕಪ್ಪು ಮಾರುಕಟ್ಟೆಯಲ್ಲಿ ಇವತ್ತಿಗೂ ಬೇಡಿಕೆಯಿದೆ. ಎರಡನೆಯದು ಕಾಡುಗಳು ತುಂಡಾಗ್ತಿರೋದು. ಕಾಡಿನ ಮಧ್ಯೆ ರಸ್ತೆ, ರೈಲು ಮಾರ್ಗಗಳು ಬರೋದ್ರಿಂದ ಹುಲಿಗಳು ಓಡಾಡೋ ಜಾಗ ಚಿಕ್ಕದಾಗ್ತಿದೆ. ಇನ್ನು ಮೂರನೆಯದು ಮಾನವ-ಹುಲಿ ಸಂಘರ್ಷ. ಹುಲಿಗಳ ಸಂಖ್ಯೆ ಹೆಚ್ಚಾದಂತೆ ಅವು ಕಾಡಿನಿಂದ ಹೊರಗೆ ಬಂದು ಜಾನುವಾರುಗಳ ಮೇಲೆ ದಾಳಿ ಮಾಡೋದು ಜಾಸ್ತಿಯಾಗ್ತಿದೆ. ಈ ಆವಾಸಸ್ಥಾನ ವಿಘಟನೆಯ ಪ್ರಾಬ್ಲಮ್ಗೆ ಒಂದು ಮುಖ್ಯವಾದ ಪರಿಹಾರ ಅಂದ್ರೆ ವನ್ಯಜೀವಿ ಕಾರಿಡಾರ್ಗಳು. ಅಂದ್ರೆ 2 ಕಾಡುಗಳ ನಡುವೆ ಪ್ರಾಣಿಗಳು ಓಡಾಡೋದಕ್ಕೆ ಅಂತಾನೆ ಮೀಸಲಿಟ್ಟಿರೋ ನೈಸರ್ಗಿಕ ಮಾರ್ಗಗಳು. ಇದರಿಂದ ಹುಲಿಗಳು ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಸೇಫ್ ಆಗಿ ಹೋಗ್ಬೋದು. ಇದು ಅವುಗಳ ಜೆನೆಟಿಕ್ ಡೈವರ್ಸಿಟಿಯನ್ನ ಕಾಪಾಡೋಕೆ ತುಂಬಾನೇ ಮುಖ್ಯ. ಆದ್ರೆ ಈ ಇಡೀ ಯಶೋಗಾಥೆಯ ನಿಜವಾದ ಹೀರೋಗಳು ಯಾರ್ಗೊತ್ತಾ? ಅವರು ನಮ್ಮ ಅರಣ್ಯ ಸಿಬ್ಬಂದಿ. ಕಳ್ಳಬೇಟೆಗಾರರನ್ನ, ಕಾಡಿನ ಕಠಿಣ ಪರಿಸ್ಥಿತಿಗಳನ್ನ ಎದುರಿಸಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಪ್ರತಿದಿನ ಹುಲಿಗಳನ್ನ ಕಾಯ್ತಿರೋ ಅವರ ತ್ಯಾಗಕ್ಕೆ ನಾವೆಲ್ಲ ಒಂದು ದೊಡ್ಡ ಸಲಾಂ ಹೇಳಲೇಬೇಕು. ಕೊನೆಯದಾಗಿ ನಮ್ಮೆಲ್ಲರ ಮುಂದಿರೋದು ಒಂದು ಮುಖ್ಯವಾದ ಪ್ರಶ್ನೆ. ಒಂದ್ ಕಡೆ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಿದೆ, ಇನ್ನೊಂದು ಕಡೆ ನಮ್ಮ ಜನಸಂಖ್ಯೆ ಕೂಡ ಬೆಳಿತಾನೇ ಇದೆ. ಈ ಪರಿಸ್ಥಿತಿಯಲ್ಲಿ ನಾವು ಈ ಸಂಘರ್ಷವನ್ನ ಬಿಟ್ಟು ಸಹಬಾಳ್ವೆಯ ಕಡೆಗೆ ಹೆಜ್ಜೆ ಹಾಕೋದು ಹೇಗೆ? ಇದೇ ಸಂರಕ್ಷಣೆಯ ಮುಂದಿನ ಅತಿದೊಡ್ಡ ಸವಾಲು. ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ.